ಒಟ್ಟು ನುಡಿದಂತೆ ನಡೆಕೊಂಡು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನುಡಿದಂತೆ ನಡೆಕೊಂಡು ದೇಶದ 140 ಕೋಟಿ ಜನಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಬದ್ಧತೆ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾನು ಹೇಳಿಕೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಅಂದ್ರೆ ಇವತ್ತು ದೇಶದ ಇತಿಹಾಸ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುಪಿಎ ಸರ್ಕಾರ ಸೋನಿಯಾ ಗಾಂಧಿ ಮೇಡಮ್ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಮೀಸಲಾತಿ ಕೊಡಬಾರ್ದು, ಇವರಿಗೆ ಮೀಸಲಾತಿ ಕೊಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ವಕಾಲತ್ ಆಗ್ತಾರೆ. ಇವರು ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ. ಇದು ರೆಕಾರ್ಡ್, ಇದು ನಾನ್ ಮಾತಾಡೋದಲ್ಲ. ತುಕಾರಾಮ ಯಾವಾಗ್ಲೂ ಯಾರನ್ನ ಸುಳ್ಳು ಹೇಳಿರ್ಬೋದು, ಇವತ್ತು ದಿನ ನಾಲ್ಕು ಮೇಲೆ ಸತ್ಯ ಹೇಳ್ತಕ್ಕಂಥ ಒಂದು ಇವತ್ತು ಮಾತುಗಳನ್ನ ರೆಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ವಕಾಲತ್ತದ್ದು. ಇಂಥವ್ರನ್ನ ನಾವು ಸಂವಿಧಾನ ನಂಬಿಕೆ ಇರೋದಂತ ತಿಳ್ಕೋಬೇಕಿದ್ರಿ ನಾವು. ಹೌದಲ್ಲ? ನೀವೆಲ್ಲ ನಮ್ಮ ತಂದೆ ತಾಯಿ ದಿನ ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿರ್ಬೋದು. ನಿಜವಾಗ್ಲೂ ರಾಜಕೀಯವಾಗಿ ಜನ್ಮ ಕೊಡೋರೆ ಇವತ್ತು ಯಾರಾಗಿದ್ರೆ ನೀವು ನಮ್ಮ ತಂದೆ ತಾಯಿಗಳು ಬಂದಿದ್ರು, ನಿಮ್ ಮುಂದೆ ವಕಾಲತ್ತು ಹಾಕ್ಬೇಕಾಗಿತ್ತು. ಇವತ್ತು ಅದೇ ರೀತಿಯಾಗಿ ಫುಡ್ ಸೆಕ್ಯೂರಿಟಿ ಬಿಲ್ಲು ಇವತ್ತು ನಾವು ಹೇಳ್ಬೇಕಾಗತ್ತೆ. ಇವತ್ತಿನ ದಿನ ಇವತ್ತೇನಾದ್ರು ಒಂದ್ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ನೋಡಿ ಸೃಷ್ಟಿ ಮಾಡ್ಯಾರ ಸರ್. ಇವತ್ತು ನೋಡಿ ರಂಜಾನ್ ಹಬ್ಬ, ಅವಕಾಶಿ ಹಬ್ಬ, ಗುಡ್ ಫ್ರೈಡೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಸೃಷ್ಟಿಯಲ್ಲೇನಪ್ಪ. ಈ RSS ಬುದ್ಧಿ ಬೇಡವಾ? ಆ ಭಗವಂತನೇ ಸೃಷ್ಟಿ ಮಾಡಿದ್ರೆ ನಾವು ಹಿಂದೂಗಳೇ ಎಲ್ಲರೂ ಇದನ್ನ ಇವತ್ತಿನ ಭಾವನಾತ್ಮಕ ಸಂಬಂಧ. ಇವತ್ತು ನೋಡ್ರಿ, ಇವತ್ತು ಯುಗಾದಿ ಹಬ್ಬ ಬಂದಿದೆ, ಇವತ್ತು ರಂಜಾನ್ ಹಬ್ಬ ಬಂದಿದೆ, ವಾರದ ಕೆಳಗೆ ನಮಗೆ ಗುಡ್ ಫ್ರೈಡೆ ಬಂದಿದೆ. ಹಿಂದೂ ಮುಸ್ಲಿಂ ಕೇಸ ನಾವೆಲ್ಲವಲ್ಲಂದ್ರೆ ಕೊನೆಯದಾಗಿ ನಾವೆಲ್ಲ ಕೂಡ ಭಾರತೀಯರಲ್ಲಂದ್ರೆ ಇದನ್ನೆಲ್ಲ ನೆನ್ಪಿಟ್ಕೋಬೇಕಲ್ಲ. ಇವರಿಗೆ ಒಂದೇ ಒಂದು ಇಂಥವನ್ನೆಲ್ಲ ಇವರು ಕೆಲಸ ಮಾಡ್ದಂಗೆ ಇವತ್ತು ಜನರಿಗೆ ಭಾವನೆ ತುಂಬಾ ಕೆಲಸಲ್ಲ. ಇದಕ್ಕೆ ನಾವೆಲ್ಲ ಭಾರತೀಯರಿಂದ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಏನಪ್ಪ ಅಂದ್ರೆ ಇದು ಚುನಾವಣೆಗಳು ಅಂತೇಳಿ ವೇದಿಕೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರೆಕ್ಟ್ ಇವತ್ತು ಈ ಭಾಗದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಆರ್ಟಿಕಲ್ 371J ಇದನ್ನೆಲ್ಲ ನೆನಪು ಮಾಡ್ಕೋಬೇಕಾದ್ರೆ ನಾವು ಇವತ್ತು ಏನಿದೆ ಬರ್ತಿದೆ ನಮ್ಮ ತಂದೆ ತಾಯಿಗಳು ಅಲ್ಲೇ ಇವಾಗ ಮುಗಿಸ್ಬೇಕು. ಯಾಕಂದ್ರೆ ತಾಯಿನ ತಂದೆ ತಾಯಿನ ಯಾರು ತೀರ್ಸಕ್ಕಾಗಲ್ಲೋ ನಮ್ಮ ಸರ್ಕಾರಗಳಿದ್ದಾಗ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಋಣ ತೀರ್ಸ್ಬೇಕಂದ್ರೆ ಈ ಚುನಾವಣೆ ನಾವು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೇನೆ. ಯಾಕಂದ್ರೆ ಇವತ್ತು ಯಾರು ಆಡಳಿತ ಕೊಟ್ಟಿದ್ದಾರೆ, ಯಾರು ನಮ್ಮ ತಂದೆ ತಾಯಿ ಆಗಿದ್ದಾರೆ ಅವ್ರು ನಾವು ಋಣ ತೀರ್ಸಂತ ಒಂದು ಸಮಯ. ಕಾಂಗ್ರೆಸ್ ಅಲ್ಲಿ ಇವತ್ತು ಆರ್ಟಿಕಲ್ 371J ಇವತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಾವು ನೆನೆಸಬೇಕಾಗಿದೆ. ಇವತ್ತಿನ ನಮಗೆ ಕೇಂದ್ರ ಸರ್ಕಾರದಿಂದ ಇಷ್ಟು ನ್ಯಾಯ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಋಣ ತೀರಿಸಂತ ಒಂದು ಸಮಯ ಬಂದಿದೆ. ಇಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಕಂಪ್ಯಾರಿಸನ್ ಮಾಡಿ ನೋಡಿ. ಇವತ್ತು ಎಲ್ಲರೂ ಕೂಡ ಅಗ್ರೆಸ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ 2014ರಲ್ಲಿ ಬಂದಂತ ಒಂದು ಬಿಜೆಪಿ ಸರ್ಕಾರ ಏನ್ ಪ್ರಣಾಳಿಕೆ ಕೊಟ್ಟಿದ್ರು, ಎಷ್ಟು ಈಡೇರಿಸಿದ್ದಾರೆ. ಇವತ್ತು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತಾನೆ ಅಂತ ಹೇಳಿದ್ರು, ಹಾಕಿದ್ರ? ಅದೇ ನಮ್ಮ ಸರ್ಕಾರ ಇದ್ದಾಗ 72,000 ಕೋಟಿ ನ್ಯಾಷನಲ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿರ್ತಕ್ಕಂಥ ಯಾರ್ಯಾರು ಸರ್ಕಾರ ಇದ್ರೆ ಅದು ನಮ್ಮ UPA ಸರ್ಕಾರ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಒಂದು ಸಾಲ ಮನ್ನಾ ಮಾಡಿದ್ರೆ ಇವರು ಜೊತೆಗೆ 15 ಲಕ್ಷ ಅಕೌಂಟ್ ಕೊಟ್ಟರು. ಹೌದಲ್ಲೇ ನನ್ನ ಜವಾಬ್ದಾರಿ ಮಾತ್ರ ಕೇಳಿಸ್ತವ ಇಲ್ಲ ನಿಮಗೆ? ಸತ್ಯ ತಾನೇ ಇದು. ಇವತ್ತು ಡೀಸೆಲ್ ಪೆಟ್ರೋಲ್ ಅವತ್ತು ಹೇಳಿದ್ರು ನಮಗೆ ಏನಂತ ಡಾಲರ್ ರೇಟ್ ನಮ್ಮ ಸರ್ಕಾರ ಬಂದ್ರೆ 30 ರೂಪಾಯಿ ಕರ್ತೀನಿ ಅಂದ್ರು, ಇವತ್ತು 84 ರೂಪಾಯಿ ಐತೆ. ಡೀಸೆಲ್ ರೇಟ್ ನಮ್ಮ ಸರ್ಕಾರ ಇದ್ದಾಗ ಪ್ಲಸ್ 25 ಅಷ್ಟೇ, ಜಾಸ್ತಿ ಮಾತ್ರ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದೆಲ್ಲದೂ ಪ್ರಜ್ಞಾವಂತರಾಗಿ ನಾವು ಯೋಚನೆ ಮಾಡ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಹೇಳ್ಬೇಕು. ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು 2014ರಲ್ಲಿ ಬಂದ